ಇರ್ತವೆ, ಬೆಲೆ ಬಾಳುವಂಥ ಮರಗಳಿರ್ತವೆ, ತೇಗ ಮರ ಇರ್ತವೆ, ಸಿಲ್ವರ್ ಮರಗಳಿರ್ತವೆ, ಗಂಧದ ಮರನೂ ಇರುತ್ತೆ, ಎಲ್ಲ ಮರಗಳು ಕೂಡ ಇರುತ್ತೆ ಅಲ್ಲಿ. ಯಾರು ಅನುಮತಿ ಯಾರು ಕೊಡ್ತಾರೆ ಇವರಿಗೆ? ಸಾರ್ವಜನಿಕರಿಗೆ. ಏನು ಅರಣ್ಯಾಧಿಕಾರಿಗಳಿಗೆ ಬುದ್ಧಿ ಇಲ್ವಾ ತಲೆಯಲ್ಲಿ ಅನುಮತಿ ಕೊಡೋದಕ್ಕೆ? ಅವನಿಗೆ ಓಲಿ ಅನುಮತಿ ಕೊಟ್ಟಿರೋ ಅನುಮತಿ ಪತ್ರ ಇದೆಯೋ ಅವನ ಹತ್ರ? ಇಲ್ಲ. ಗುಂಡಿ ಬಗೆಯೋಕ್ಕೂ ಅನುಮತಿ ಕೊಟ್ಟಿಲ್ಲ, ಪತ್ರ ಇಲ್ಲ. ದುಡ್ಡು ವಸೂಲಿ ಮಾಡೋದಕ್ಕೆ ಪರ್ಸನಲ್ ಅಕೌಂಟಿಗೆ ದುಡ್ಡು ಇಸ್ಕೊಳ್ಳೋದಕ್ಕೆ ಸಾರ್ವಜನಿಕರಿಂದ ಇವನಿಗೆ ಅನುಮತಿ ಕೊಟ್ಟಿದ್ಯಾರು ಮೊದಲು? ಅದೂ ಇಲ್ಲ. ಏನು ಮಾಡೋ ಕೊಟ್ಟಿದ್ರು? ಆಯಿತು. ಈಗ ಮೊನ್ನೆ ಏನಾಯಿತು, ದರ್ಶನ್ ಅವರು ಕೂಡ ದುಡ್ಡು ಹಾಕಿದ್ರು, ಕಲ್ಲು ಹಾಕಿದ್ರು. ದರ್ಶನ್ ಅವರು ಪಾಪ ಕಲ್ಲು ತಂದು ಕೊಟ್ಟರು, ಅವರೊಬ್ಬರು ದಾನಿ ಮಾಡಿದ್ರು. ಸಾಗರ್ ಅವರು ವಿಶ್ವವಾಗಿ ಧ್ವನಿ ಎತ್ತಿದ್ರು. ಏನಂತ ಹೇಳಿದ್ರು? ದರ್ಶನ್ ಅವ್ರ ಮೇಲೆ FIR ಆಗಬೇಕು ಅಂದ್ಬಿಟ್ರು. ಅದು ಕಂಪ್ಲೀಟಾಗಿ ತಪ್ಪಾಗುತ್ತೆ ಸಾಗರ್ ಅವ್ರು ಹೇಳಿದ ಮಾತಲ್ಲಿ. ಯಾಕೆ ಅಂದರೆ ದರ್ಶನ್ ಅವರೊಬ್ಬರಲ್ಲಿ ದಾನಿ. ನಾವು ಹೇಗೆ 100 ರೂಪಾಯಿ 200 ರೂಪಾಯಿ ಕೊಟ್ಟು ದಾನ ಮಾಡಿದ್ದೀವಿ, ಅವರು ತಾಕತ್ತು ತಕ್ಕನಾಗಿ ಪಾಪ ಒಂದು ಸಣ್ಣದಾಗಿ ದಾನ ಮಾಡಿದ್ದಾರೆ. ದಾನ ಮಾಡಿದವ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು. ಯಾಕೆಂದರೆ ದಾನ ಮಾಡಿದವ್ರಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಇಲ್ಲಿ. ಆಯಿತು, ದಾನ ಮಾಡಿದ ತಕ್ಕನಾಗಿ ಪಾಪ ಅವರು ದಾನ ಕೊಟ್ಟರು. ದರ್ಶನ್ ಅವ್ರು ಕೊಟ್ಟಿದ್ದ ಕಲ್ಲನ್ನು ನಮಗೆ ದಾನ ಏನೂ ಬೇಕಾಗಿಲ್ಲ, ನಾವೇ ದುಡ್ಡು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅರಣ್ಯಾಧಿಕಾರಿಗಳು ತಮ್ಮ ಪರ್ಸನಲ್ ಅಕೌಂಟಿಂದ ದುಡ್ಡು ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟಿದ್ದಕ್ಕೂ ನನ್ನ ಹತ್ರ ಪ್ರೂಫ್ ಇದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ACF ಜೊತೆ ಮಾದೇವ್ ಅವ್ರ ಜೊತೆ ಮಾತಾಡಿದಂಥ ಪ್ರೂಫ್ ಕೂಡ ನನ್ನ ಹತ್ರ ಇದೆ. ಅವ್ರ ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಕೂಡ ಪ್ರೂಫ್ ಇದೆ. ಈಗಾಗಲೇ ಆತನ ವಿರುದ್ಧ ನಾನು ಪ್ರಕರಣ ದಾಖಲಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ACF ಅವರು. ಅದು ಯಾವ ಥರ ತೊಗೊತಾರೆ, ಏನು ಮಾಡ್ತಾರೆ ಅಂತ ನೋಡಬೇಕು. ನಾನು ನೋಡ್ತೀನಿ, ಫಾಲೋಅಪ್ ಮಾಡೇ ಮಾಡ್ತೀನಿ.